ಉಡುಪಿ ಮಂಗಳೂರಿನ ಅಡುಗೆಗಳು ಅಂದ ಕೂಡಲೇ ನಮ್ಗೆ ನೆನಪಾಗೋದು ತೆಂಗಿನಕಾಯಿ. ತುಂಬ ತೆಂಗಿನಕಾಯಿ ಹಾಕಿ ಮಾಡ್ತಾರೆ ಅಂತ. ಆದರೆ ಇವತ್ತಿನ ದಿನ ತೆಂಗಿನಕಾಯಿ ಹಾಕದೆ ಹಾಗೆ ಮಾಡುವಂತಹ ಒಂದು ಬಹಳ ರುಚಿಕರವಾದ ಅಡುಗೆನ ತೋರಿಸೋದಕ್ಕೆ ಬಂದಿದ್ದೀನಿ. ಇದನ್ನು ಬೆಂಡೆಕಾಯಿ ಬೋಳು ಹುಳಿ ಅಥವಾ ಬೋಳ್ಕೊದ್ಲು ಅಂತ ಕರೀತಾರೆ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಬೆಂಡೆಕಾಯಿ ಬೋಳು ಹುಳಿಗೆ ಅರ್ಧ ಕಪ್ಪಷ್ಟು ತೊಗರಿಬೇಳೆ ಬೇಕಾಗುತ್ತೆ. ನಾನಿಲ್ಲಿ ಮೆತ್ತಗೆ ಅದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಕುಕ್ಕರಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ಒಂದು ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ 1/4 kg ಸ್ವಲ್ಪ ಜಾಸ್ತಿ ಇರ್ಬೋದು ಅಷ್ಟು ಬೆಂಡೆಕಾಯಿಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಹುರಿತೀನಿ. ಆ್ಯಕ್ಚುಲಿ ಈ ಸ್ಟೆಪ್ಪು ಆಪ್ಷನಲ್ಲು, ಹುರಿಬೇಕಾಗಿಲ್ಲ. ಅಥವಾ ಉಡುಪಿ ಮಂಗಳೂರು ಕಡೆ ಹುರಿಯೋದಿಲ್ಲ, ಹಾಗೆ ಹುಣಸೆ ಹಣ್ಣಿನ ರಸ ಹಾಕಿ ಬೇಯಿಸ್ತಾರೆ. ನಾನು ಬಳಸುವಂತಹ ಬೆಂಡೆಕಾಯಿ ಇಲ್ಲಿ ಸ್ವಲ್ಪ ಲೋಳೆ ಅಂಶ ಜಾಸ್ತಿ ಇದೆ ಅಂತ ಅನಿಸ್ತು ನನಗೆ, ಅದಕ್ಕೆ ಚೂರು ಹುರ್ಕೊಳ್ತಾ ಇದ್ದೀನಿ. ಹುರಿದ ಆದಮೇಲೆ ರುಚಿಗೆ ತಕ್ಕ ಹಾಗೆ ಉಪ್ಪು, ಒಂದು 1/4 ಚಮಚದಷ್ಟು ಅರಿಶಿನ, 1-2 ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಹಾಕ್ಕೊಳ್ಬೋದು. ಹಾಗೆ ಒಂದು ಸಣ್ಣ ಗಾತ್ರದ ನಿಂಬೆಹಣ್ಣಿಂದ ತೆಗೆದಿರುವಂತಹ ಹುಣಸೆ ಹಣ್ಣಿನ ರಸ ಹಾಗೂ ಅಗತ್ಯ ಇರೋಷ್ಟು ನೀರನ್ನು ಹಾಕಿ ಬೇಯಿಸಬೇಕು. ನಾನಿಲ್ಲೊಂದು ಸ್ವಲ್ಪ ಬೆಲ್ಲನ ಹಾಕ್ಕೊಂಡೆ. ಈ ಥರದ ಬೋಳು ಹುಳಿಗೆ ಬೆಲ್ಲ ಹಾಕದೇನೂ ಮಾಡ್ಬೋದು. ಒಂದು ಸ್ವಲ್ಪ ಬೆಲ್ಲ ಬೇಕಾದರೆ ಹಾಕ್ಕೊಳ್ಬೋದು. ಅಗತ್ಯ ಇರೋಷ್ಟು ನೀರನ್ನು ಹಾಕಿ ಒಂದು ಸಲ ಮಚ್ಚಿ ಚೆನ್ನಾಗಿ ಮೆತ್ತಗಾಗೋವರೆಗೆ ಬೇಯಿಸ್ಕೊಳ್ಬೇಕು. ಬೆಂಡೆಕಾಯಿ ಆಲ್ರೆಡಿ ನಾವು ಹುರ್ಕೊಂಡಿರೋದ್ರಿಂದ ಬೇಗ ಬೆಂದು ಬಿಡುತ್ತೆ. ಇಲ್ಲದೇ ಇದ್ರೂ ಬೆಂಡೆಕಾಯಿ ಎಳೆದಾಗಿದ್ದರೆ ಬೇಗ ಬೆಂದು ಬಿಡುತ್ತೆ. ನೋಡಿ, ಹೀಗೆ ಬಣ್ಣ ಎಲ್ಲ ಬದಲಾಗಿ ಮೆತ್ತಗಾಗಿದ್ದರೆ ಆಯಿತು. ಇವಾಗ ಇದಕ್ಕೆ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿದ್ವಲ್ಲ ಆ ಬೇಳೆನ ಹಾಕ್ಕೊಳ್ಬೇಕು. ಇದಕ್ಕೆ ತೆಂಗಿನಕಾಯಿ ಆಗಲಿ ಅಥವಾ ಬೇರೆ ಮಸಾಲೆ ಪುಡಿ ಆಗಲಿ ಮಸಾಲೆ ಆಗಲಿ ಯಾವುದು ಹಾಕೋದಕ್ಕಿಲ್ಲ. ತುಂಬ ಸುಲಭವಾಗುತ್ತೆ. ಅದಕ್ಕೆ ಬೋಳು ಹುಳಿ ಅಥವಾ ಬೋಳು ಕೊದ್ದಲು ಅಂತ ಹೆಸರು. ಚೆನ್ನಾಗಿ ಈ ರೀತಿ ಕುದಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವನ್ನು ಆಫ್ ಮಾಡಿಬಿಡಬೇಕು. ಇದೇ ಥರ ನೀವು ಬೋಳು ಕೊದ್ದಲು ಅಥವಾ ಬೋಳು ಹುಳಿನ ಸೌತೆಕಾಯಲ್ಲಿ, ಬೀನ್ಸಲ್ಲಿ, ಸೋರೆಕಾಯಲ್ಲಿ, ಹೀಗೆ ಹಲವಾರು ತರಕಾರಿಗಳಲ್ಲಿ ಮಾಡ್ಬೋದು. ಕೊನೆಗೊಂದು ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು ಮತ್ತು ಒಣಮೆಣಸನ್ನು ಬಳಸಿದ್ದೀನಿ. ಒಳ್ಳೆ ಘಮ ಇರೋ ಇಂಗು ಹಾಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಒಗ್ಗರಣೆ ಹಾಕಿ ನೋಡಿ, ಹೀಗೆ ಒಂದು ಸಲ ಮಚ್ಚಿ ಬಿಸಿ ಅನ್ನದ ಜೊತೆ ಅಥವಾ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಚಪಾತಿ ಜೊತೆ, ರೊಟ್ಟಿ ಜೊತೆ ಎಲ್ಲ ಬಡಿಸ್ಬೋದು. ರಾಗಿ ಮುದ್ದೆ ಜೊತೆ ಬೇಕಾದರೂ ನೀವು ಬಡಿಸ್ಬೋದು. ಬಹಳ ರುಚಿಯಾಗಿರುತ್ತೆ ಈ ಬೆಂಡೆಕಾಯಿಯ ಬೋಳು ಹುಳಿ. ಖಂಡಿತ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.